ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಬ್ಯಾಕ್ ವಾಟ್ರ್ ಅಲ್ಲ ಹಿಮಾವತಿ, ಅಲ್ಲಿ ಇವಾಗೆಲ್ಲ ಅಣಬೆ ಸೀಸನ್. ಅಂದರೆ ಈ ಸೈಡೆಲ್ಲ ಈ ಅಣಬೆಗೆ ಏನೋ ಬೇರೆ ಹೆಸ್ರು ಹೇಳ್ತಾರೆ, ನಮ್ಮ ಕಡೆ ಇದನ್ನು ತಿನ್ನೋದೇ ಇಲ್ಲ. ಇದಕ್ಕೇನೋ ಕೆಸರುಗಲ್ಲೆ ಅಂತಾರೆ, ಕಸರುಗಲ್ಲೆನೇನೋ ಅಂತಾರೆ. ನನಗಿದು ಅಷ್ಟು ಇಷ್ಟ ಇಲ್ಲ, ನಮ್ಮ ಮನೆಯವರಿಗೆ ತುಂಬಾ ಇಷ್ಟ. ಹಾಗಾಗಿ ಹೋಗಿ ಇವಾಗ ಅಣಬೆ ಎದ್ದೇಳ್ತಾ ಇರ್ತವೆ ಅಂತ ಹೇಳಿದರು, ಹಾಗಾಗಿ ನಾನು ಬಂದಿದ್ದೀನಿ. ಜೊತೆಗೆ ಯಾರೂ ಬರಲಿಲ್ಲ, ಯಾಕೆಂದರೆ ನನ್ನ ಜೊತೆ ಬರೋಂಥವ್ರು ಯಾರೂ ಇರಲಿಲ್ಲ ಅಲ್ಲಿ. ನೋಡಿ, ಈ ರೀತಿ ಅಣಬೆ ಇರುತ್ತೆ. ಹೊಳೆ ಸೈಡಲ್ಲಿ ಹೇಳೋದು, ಅಂದರೆ ನೀರು ಇವಾಗ ಜಾಸ್ತಿ ಮಳೆ ಆಗ್ತಿದೆಯಲ್ಲ, ಶೀತಕ್ಕೆ ಎದ್ದೇಳುತ್ತೆ. ಈ ಅಣಬೆನ ತೊಗೊಬಂದು ಅಣಬೆ ಸಾರು ಮಾಡಿಕೊಂಡು, ಪಲ್ಯ ಮಾಡ್ಕೊಂಡು, ರೊಟ್ಟಿ ಮಾಡಿಸ್ಕೊಂಡು ತಿಂತಾರೆ. ಬಟ್ ನಾವು ಈ ಕಡೆ ಎಲ್ಲ ಬೇರೆ ಅಣಬೆ ಮತ್ತು ಮೂಗಣಬೆ ತಿಂದು ಅಭ್ಯಾಸ. ನೋಡಿ, ನಮ್ಮ ಮನೆ ಅಲ್ಲಿ ಕಾಣಿಸ್ತಿದೆ. ಎಷ್ಟು ದೂರ ಬಂದಿದ್ದೀನಿ, ಎಷ್ಟು ದೂರ ಬಂದರೂ ನನಗೆ ಹೊಳೆ ದೂರನೇ ಇದೆ, ಹತ್ತಿರ ಅಂತೂ ಇಲ್ಲ. ನಾನು ಫೋಟೋಗಷ್ಟು ವೀಡಿಯೋಗಷ್ಟು ಕಾಣಿಸ್ತಿರೋಷ್ಟು ಹತ್ತಿರನೇ ಇರಲಿಲ್ಲ, ತುಂಬ ದೂರನೇ ಇತ್ತು. ನೋಡಿ, ಹೊಳೆ ಸೈಡ್ ಹತ್ರ ಹೋದ್ರೂ ಈ ಥರ ಚಿಕ್ಕ ಚಿಕ್ಕದಾಗಿ ಇಲ್ಲೆಲ್ಲೋ ಒಂದೊಂದು ಅಣಬೆ ಇದ್ದಿತ್ತು. ತುಂಬಾ ಖುಷಿ ಆಗ್ತಿತ್ತು, ಯಾಕೆಂದರೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಅಣಬೆ ಎತ್ತೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರೆಲ್ಲ ಬೆಳಗ್ಗೆ ಟೈಮೇ ಹೋಗ್ತಾರೆ, ಒಂದು 5:30ಗೆಲ್ಲ ಎದ್ದು ಹೋದರೆ ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲ ತೊಗೊಂಬರೋರು. ಅದರಲ್ಲೂ ತುಂಬ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರು ಕಣ್ ತಪ್ಪಿಸಿ ಇರೋದನ್ನು ನಾನು ಕೆಲವೊಂದನ್ನು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಮೊಗ್ಗಂಗಿರೋದು ಮತ್ತು ಸ್ವಲ್ಪ ಫ್ರೆಶ್ಶಾಗಿ ಚೆನ್ನಾಗಿರೋಂಥದ್ದನ್ನ ಎತ್ಕೋತಾ ಇದ್ದೆ. ಇನ್ನು ತುಂಬ ಹಾಳಾಗೋಗಿತ್ತು, ಅದೆಲ್ಲ ಕಣ್ ತಪ್ಪಿಸಿ ಉಳಿದಿರೋವು ಅನ್ಕೋತೀನಿ. ನೋಡಿ ಎಷ್ಟು ಹಾಳಾಗಿದೆ, ಅದ್ರ ಪಕ್ಕ ಇದೆಯಲ್ಲ, ಇದೆಲ್ಲ ಹಾಳಾಗಿರೋವಂಥದ್ದು. ಇದನ್ನು ಯೂಸ್ ಮಾಡೋಂಗಿಲ್ಲ, ಏಕೆಂದರೆ ಅದೆಲ್ಲ ಯೂಸ್ ಮಾಡಿದರೆ ಮತ್ತೆ ಹೊಟ್ಟೆ ನೋವಾಗುತ್ತೆ ಅಂತ ಹೇಳ್ತಾರೆ. ಅವನ್ನೆಲ್ಲ ಹಾಗೆ ಬಿಟ್ಟು ಚೆನ್ನಾಗಿರೋದು ಮಾತ್ರ ನಾನು ತೊಗೊಂಡು ಬಂದೆ. ಇದು ವರ್ಷಕ್ಕೊಂದು ಟೈಮ್ ಸಿಗೋ ಅಣಬೆ ಅಲ್ಲ, ಹಾಗಾಗಿ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರು. ನಮಗೆ ಹೊಳೆನೂ ಇಲ್ಲ, ಈ ರೀತಿ ವೆದರು ಇಲ್ಲ ನಮ್ಮ ಅಮ್ಮನ ಕಡೆ, ಹಾಗಾಗಿ ನನಗೆ ಈ ಅಣಬೆ ಅಷ್ಟು ಇಷ್ಟ ಇಲ್ಲ. ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು. ಹಾಗೆ ನನಗೂ ಒಂದು ವಿಡಿಯೋ ಆಗಬೇಕಿತ್ತಲ್ಲ, ಹಾಗಾಗಿ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಯಾಕೆಂದರೆ ಯಾರೂ ಇರಲಿಲ್ಲ ಜೊತೆಗೆ. ನಾನು ಯಾವ ಕಡೆ ಹೋದ್ರೂ ನಾನೊಬ್ಬಳೇ. ಆ ಕಡೆ ದನಗಳು ಸ್ವಲ್ಪ ಇದ್ದು, ಅದಾದಮೇಲೆ ಮನೆ ಕಡೆ ಹೋಗೋಣ ಆಯಿತು ಸಾಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ವೆದರ್ ಹೇಗಿತ್ತು ಅಂದರೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಒಂದು ರೌಂಡ್ ಹೊಡೆದ್ರೂ ಇಷ್ಟು ಸಿಕ್ತು ಅಣಬೆ. ಅದನ್ನು ತೊಗೊಂಡು ಹೋಗೋಣ ಅಂದ್ಕೊಂಡು ನೋಡ್ತಾಯಿದ್ರೆ ವೆದರಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಅಂದರೆ ಸ್ವಲ್ಪ ಮಳೆ ನಿಂತಿತ್ತು, ಸ್ಟಾರ್ಟಿಂಗ್ ನಾನು ಬರುವಾಗ ಮಳೆ ಇತ್ತು, ಆಮೇಲೆ ಮಳೆ ನಿಂತಿತ್ತು. ನೋಡಿ, ಮಳೆ ನಿಂತ ಮೇಲೆ ಹೇಗೆ ಕಾಣುತ್ತೆ ನೋಡಿ. ಅಷ್ಟು ದೂರ ಹೋದ್ರೂ ನಾನು, ಇಲ್ಲಾಂದ್ರೂ 1.5 ಕಿಲೋಮೀಟ್ರಷ್ಟು ನಡ್ಕೊಂಬಂದಿದ್ದೀನಿ ಮನೆಯಿಂದ ಅಲ್ಲಿಂದ. ಆದರೂ ನನಗೆ ಹೊಳೆ ಕಾಣಿಸ್ತಿರೋಷ್ಟು ಹತ್ರ ಇರಲಿಲ್ಲ ನನಗೆ. ಆಮೇಲೆ ರಿಟರ್ನ್ ವಾಪಸ್ ಆಗ್ತಾಯಿದ್ದೆ, ಅಲ್ಲೂ ಸ್ವಲ್ಪ ಅಣಬೆ ಸಿಗ್ತಾಯಿತ್ತು. ಹಾಗೆ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಇದನ್ನು ರೆಸಿಪಿ ನನಗೆ ಮಾಡೋಕ್ಕಿಷ್ಟ ಇರಲಿಲ್ಲ, ಯಾಕೆಂದರೆ ನಾನು ಇದನ್ನು ತಿನ್ನಲ್ಲಲ್ಲ. ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡಿ ಅದನ್ನು ಮಾಡಿ ಪ್ರೊಸೆಸ್ ನಂಗೆ ಇಷ್ಟನೇ ಆಗಲಿಲ್ಲ ವಿಡಿಯೋ ಮಾಡೋದಕ್ಕೆ. ಏನಾದರೂ ಬೇಕು ಅಂದರೆ ಈ ವಿಡಿಯೋ ಇಷ್ಟ ಆದರೆ ಹೇಳಿ, ನಾನು ನೆಕ್ಸ್ಟ್ ಅದನ್ನು ವ್ಲಾಗ್ ಮಾಡಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.